ಉಡುಪಿ ಜಿಲ್ಲೆಯ ಕಾಪು, ಹೆಬ್ರಿ, ಬೈಂದೂರು, ಕುಂದಾಪುರ ತಾಲೂಕಿನಲ್ಲಿ ನಿರಂತರ ಮಳೆ ಸುರಿಯುತ್ತಿದ್ದು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮುಂದಿನ 24 ಗಂಟೆಗಳ ಕಾಲ ವ್ಯಾಪಕ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಜಿಲ್ಲೆಯ ನದಿಗಳು ತುಂಬಿ ಹರಿಯುತ್ತಿದ್ದು ಸ್ವರ್ಣ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು ಮೀರಿ ನೀರು ಭೋರ್ಗರೆಯುತ್ತಿದೆ. ಜಿಲ್ಲೆಯ ಎಲ್ಲಾ ನದಿಗಳ ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆಯಾಗಿದ್ದು ಮತ್ತೊಂದು ಸುತ್ತಿನ ನೆರೆಯ ಭೀತಿ ಉಂಟಾಗಿದೆ. ಭತ್ತ ಕೃಷಿಗೂ ನೆರೆ ಆವರಿಸಿದೆ. ಅಡಿಕೆ ತೋಟಕ್ಕೂ ಮಳೆಯಿಂದ ಕೊಳೆ ರೋಗದ ಭೀತಿ ಆರಂಭವಾಗಿದೆ. ಇನ್ನು ಉಡುಪಿಯ ಉಪ್ಪೂರಿನಲ್ಲಿ ಸರಕಾರಿ ಶಾಲೆ ಸಂಪೂರ್ಣ ಜಲಾವೃತಗೊಂಡಿದೆ. ಈ ಭಾಗಕ್ಕೆ ಬ್ರಹ್ಮಾವರ ತಹಶೀಲ್ದಾರ್ ಶ್ರೀಕಾಂತ್ ಹೆಗಡೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮತ್ತು ಅಗತ್ಯ ಬಿದ್ದರೆ ಸಮಸ್ಯೆಗೆ ಒಳಗಾದವರನ್ನು ಸ್ಥಳಾಂತರ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ನಮಸ್ಕಾರ. ನಿನ್ನೆ ಸುರಿದಂಥ ಭಾರಿ ಮಳೆಗೆ ನಮ್ಮಲ್ಲಿ ಈಗ ಉಪ್ಪೂರು ಭಾಗದಲ್ಲಿ ನೆರೆ ಬಂದಿದೆ. ಮುಂಜಾಗ್ರತೆ ಕ್ರಮವಾಗಿ ಮನೆ ಜಿಲ್ಲಾಧಿಕಾರಿಗಳು ನಿನ್ನೆ ಶಾಲೆಗೆ ರಜೆ ಘೋಷಣೆ ಮಾಡಿರೋದ್ರಿಂದ ಯಾವುದೇ ಒಂದು ಸಮಸ್ಯೆಗಳ ಶಾಲೆ ಬಗ್ಗೆ ಈಗ ಯಾರಾದರೂ ಮನೆಗಳಲ್ಲಿ ನೆರೆಯಿಂದ ಸಮಸ್ಯೆಗೆ ಅಂತ ನೋಡಲಿಕ್ಕೋಸ್ಕರ ನಾನೀಗ ಒಂದು ಕಡೆಯಿಂದ ಹೋಗ್ತಾ ಇದ್ದೀನಿ. ಆ ಥರ ಏನೋ ಸಮಸ್ಯೆ ನಾವು ಇಮಿಡಿಯೇಟ್ ನಾವು ಅಗ್ನಿಶಾಮಕ ದಳದೊಂದಿಗೆ ಸೇರ್ಕೊಂಡ್ಬಿಟ್ಟು ಅದನ್ನು ಶಿಫ್ಟ್ ಮಾಡುವ ಕ್ರಮ ಆಗಲಿ ಅಥವಾ ಅವ್ರಿಗೆ ಏನೋ ಸಹಾಯ ಮಾಡುವಂಥದ್ದಾಗಲಿ ನೋಡಲಿಕ್ಕೋಸ್ಕರ ಎಲ್ಲ ಇರ್ತಾರೆ. ಹಾಗಾಗಿ ಈ ಭಾಗಕ್ಕೆ ನೋಡೋಣ ಅಂತ ಬಂದೆ. ಇಲ್ಲೇನೋ ಅಂಥ ಸಮಸ್ಯೆ ಇಲ್ಲ, ಬಟ್ ಆ ಕಡೆ ಸೈಡಲ್ಲಿ ನೋಡಬೇಕು. ಬಟ್ ಅಲ್ಲಿ ಆ ಕಡೆ ಹೆಬ್ರಿ ಭಾಗದಲ್ಲಿ ಮತ್ತು ಕಾರ್ಕಳ ಭಾಗದಲ್ಲಿ ಭಾಳ ಮಳೆ ಸುರಿದ್ರಿಂದ ಈ ಭಾಗದಲ್ಲಿ ನೆರೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಒಂದೊಂದೇ ಪರಿಶೀಲನೆ ಮಾಡೋಕ್ಕೆ ಶಿಫ್ಟಿಂಗ್ ಏನೂ ಆಗಿಲ್ಲ ಈವರೆಗೆ ಏನಾಗಲಿಲ್ಲ. ರಾತ್ರಿ ಆ್ಯಕ್ಚುಲಿ ಸ್ವಲ್ಪ 2:30 ಗಂಟೆ ಮಧ್ಯರಾತ್ರಿಲಿ ನೆರೆ ಏರಿತ್ತು. ಆ ಸಂದರ್ಭದಲ್ಲಿ ನಮ್ಮ ವಿಲೇಜ್ ಅಕೌಂಟ್ಸ್ ಬಂದುಬಿಟ್ಟು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಮಧ್ಯರಾತ್ರಿ. ನನಗೆ 3 ಗಂಟೆಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಸಮಸ್ಯೆ ಇಲ್ಲ. ಇನ್ನೇನಾದರೂ ಮತ್ತೆ ಜಾಸ್ತಿ ಏರ್ತಾ ಇರೋದ್ರಿಂದ ಈಗ ಮತ್ತೆ ಈಗ ನೋಡೋಣ ಅಂತ ಹೋಗ್ತೀವಿ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.